ಮೈಕ್ ಮುಂದೆ ಬಂದ್ರೆ ಸಾಕು, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಅವರ ತಂದೆ ಯಡಿಯೂರಪ್ಪ ವಿರುದ್ಧ ಬಾಯಿಗೆ ಬಂದಂಗೆ ಯತ್ನಾಳ್ ಬೈಯುತ್ತಲೇ ಇರ್ತಾರೆ. ಹೀಗೆ ಮಾತಾಡೇ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಆದ್ರೂ ಸುಮ್ಮನಿರದ ಯತ್ನಾಳ್ ದಿನಕ್ಕೊಂದು ಸಲವಾದ್ರೂ ವಿಜಯೇಂದ್ರಗೆ ಬೈಯದೆ ಬಿಡೋದಿಲ್ಲ. ಮೊನ್ನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ್ಲೂ ವಿಜಯೇಂದ್ರ ಪಾರ್ಟ್ನರ್ ಡಿ.ಕೆ. ಸಿಎಂ ಅಂತ ಲೇವಡಿ ಮಾಡಿದ್ರು. ಯತ್ನಾಳ್ ಏನೇ ಮಾತಾಡಿದ್ರು ಕೂಡ ಇಷ್ಟು ದಿನ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದ್ರೆ ಈ ವಿಚಾರದಲ್ಲಿ ಮಾತ್ರ ವಿಜಯೇಂದ್ರ ಯತ್ನಾಳ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಹೆಸರು ಹೇಳಿ ಪ್ರಚಾರ ತೆಗೆದುಕೊಳ್ತಾರೆ, ನನ್ನ ಹೆಸರು ಹೇಳದಿದ್ರೆ ರಾಜಕೀಯದಿಂದ ಕಳೆದು ಹೋಗ್ತಾರೆ, ಅವರಿಗೆ ತಿಂದಿದ ಅನ್ನ ಅರಗಲ್ಲ, ಆ ಪುಣ್ಯಾತ್ಮನ ಬಗ್ಗೆ ಕೇಳ್ಬೇಡಿ ಅಂತ ಯತ್ನಾಳ್ಗೆ ವಿಜಯೇಂದ್ರ ಜಾಡಿಸಿದ್ದಾರೆ. ನೋಡ್ರಿ ಪಾಪ, ನೀವು ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ವಿಜಯೇಂದ್ರ ಹೆಸರು ಹೇಳದೇ ಇದ್ರೆ ತಿಂದಿದ್ದು ಅರಗೋದಿಲ್ಲ, ಕೆಲವ್ರಿಗೆ ವಿಜಯೇಂದ್ರ ಹೆಸರು ಹೇಳದೇ ಇದ್ರೆ ಮೀಡಿಯಾದಲ್ಲಿ ಪ್ರಚಾರ ಸಿಗೋದಿಲ್ಲ, ಕೆಲವ್ರಿಗೆ ವಿಜಯೇಂದ್ರ ಹೆಸರು ತೆಗೆದುಕೊಳ್ಳದೆ ಹೋದರೆ ರಾಜಕೀಯವಾಗಿ ಕಳೆದು ಹೋಗ್ತಾರೆ. ಹಾಗಾಗಿ ಕೆಲವರು ಬೇರೆ ಬೇರೆ ಮುಖಂಡರು ನನ್ನ ಹೆಸರನ್ನು ತೆಗೆದುಕೊಳ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸಂಘಟನೆನ ಬಲಪಡಿಸ್ಕೊಂಡು ಮುಂದೆ ಯಾವ ರೀತಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು ಆ ನಿಟ್ಟನ್ನು ಕಾರ್ಯತಂತ್ರ ರೂಪಿಸ್ತೇವೆ. ಥ್ಯಾಂಕ್ ಯು ಬಿಡ್ರಿ. ಅವ್ರು ತಗೊಂಡು ಏನ್ ಮಾಡ್ತಾರೆ, ಆ ಪುಣ್ಯಾತ್ಮನ ಹೇಳಿಕೆ ತಗೊಂಡು ಏನ್ ಮಾಡ್ತಾರೆ ಬಿಡ್ರಿ. ತಮ್ಮ ಜೀವನದ ಆಸೆಯನ್ನ ಪೂರೈಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ ನೆನ್ನೆ ಪ್ರಮಾಣ ವಚನನ ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ಸತ್ಯನೋ, ನಿನ್ನೆ ಅವರ ಮಂತ್ರಿಮಂಡಲದ ಸದಸ್ಯರನ್ನ ನೋಡಿದಾಗ, ಸಚಿವರ ಪಟ್ಟಿಯನ್ನು ನೋಡಿದಾಗ ಅದು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲ, ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಂತಕ್ಕಂಥದ್ದು ಎಂಥವ್ರಿಗೂ ಕೂಡ ಗೊತ್ತಾಗ್ತದೆ. ಮತ್ತೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯುವ ಮುಂಚಿತವಾಗಿ ಒಂದು ಗೂಗ್ಲಿಯನ್ನು ಕೂಡ ಹಾಕಿ ಹೋಗಿದ್ದಾರೆ. ಏನು ಹಿಂದುಳಿದ ವರ್ಗಗಳ ಒಂದು ವರದಿಯನ್ನ ಸ್ವೀಕಾರ ಮಾಡಿ ಇಂದಿನ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನುವ ಸವಾಲನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಬಿಟ್ಟಿರ್ತಕ್ಕಂಥದ್ದು. ನನಗನ್ನಿಸ್ತದೆ ಮುಂದಿನ 2 ವರ್ಷಗಳ ಕಾಲ, ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂತಿರ್ತಾರೋ ಎಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಸವಾಲಿನಲ್ಲೇ ಅವರು 2 ವರ್ಷಗಳನ್ನು ಕಳೀತಕ್ಕಂಥ ಕೆಲಸ ಆಗ್ತದೆ. ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಒಂದು ಕಡೆ ಕಳೆದ 3 ವರ್ಷಗಳ ಕಾಂಗ್ರೆಸ್ಸಿನ ಒಂದು ಆಡಳಿತ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗದೇನೆ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಮಾಡ್ಕೊಂಡು ಬಂದಿದ್ರು, ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಡಿ.ಕೆ. ಶಿವಕುಮಾರ್ ಅವ್ರು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ವಿನಃ ಈ ಗ್ಯಾರಂಟಿಗಳು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ನೋಡಿದಾಗ ಏನು ಮುಂದಿನ 2 ವರ್ಷದಲ್ಲೂ ಕೂಡ ಏನು ಅಭಿವೃದ್ಧಿ ರಾಜ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ, ನನಗಂತೂ ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ಹಾಗಾಗಿ ಇಷ್ಟನ್ನ ಹೇಳುವಂಥದ್ದು, ದೊಡ್ಡ ಸವಾಲುಗಳು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಮುಂದಿದೆ. ಸವಾಲುಗಳ ನಡುವೆ ರಾಜ್ಯದ ಅಭಿವೃದ್ಧಿಯ ಕೆಲಸವನ್ನು ಕೂಡ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯೂ ಕೂಡ ಇದೆ. ಆಡಳಿತ ಪಕ್ಷದ ಎಲ್ಲ ಸಚಿವರನ್ನ, ಶಾಸಕರನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಸವಾಲು ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಮುಂದೆ ಇದೆ. ಹಾಗಾಗಿ ಎಲ್ಲದರ ನಡುವೆ ಹೇಗೆ ಈ ಸರ್ಕಾರ ತೆಗೆದುಕೊಂಡು ಹೋಗ್ತಾರೆ ನಾವು ಕೂಡ ಕಾದು ನೋಡ್ತೇವೆ. ಆದರೆ ಒಂದಂತೂ ಸತ್ಯ, ದೇರ್ ಇಸ್ ನೋ ಹನಿಮೂನ್ ಪೀರಿಯಡ್ ಫಾರ್ ಡಿ.ಕೆ. ಶಿವಕುಮಾರ್. ನಾವು ಕೂಡ ಒಂದು ವಿರೋಧ ಪಕ್ಷವಾಗಿ ಯಾರು ಎಷ್ಟೇ ಬಲಶಾಲಿ ಆದರೂ ಸಹ ಈ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಕೂಡ ಒಂದು ಪ್ರತಿಪಕ್ಷವಾಗಿ ನಾವು ಇನ್ನೂ ಹೆಚ್ಚು ಸಮರ್ಥನೆಯಿಂದ ನಾವು ಅದನ್ನು ಮಾಡ್ತೇವೆ. ಅವ್ರಿಗೂ ಕೂಡ ಸವಾಲಿದೆ, ನಮಗೂ ಕೂಡ ಸವಾಲಿದೆ. ಆದರೆ ಸವಾಲನ್ನು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ. ನನಗನ್ನಿಸ್ತದೆ ಮುಂದೆ ಯಾವಾಗಲೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ, ಯಾಕಂದರೆ ಈ ಸರ್ಕಾರ ಎಷ್ಟು ದಿನ ಇರ್ತದೆ ದೊಡ್ಡ ಪ್ರಶ್ನೆ ಅಂತೂ ಎಲ್ಲರಲ್ಲೂ ಇದೆ. ಮುಂದೆ ಯಾವಾಗಲೇ ವಿಧಾನಸಭಾ ಚುನಾವಣೆ ನಡೆದರೂ ಸಹ ರಾಜ್ಯದಲ್ಲಿ ನಮ್ಮ ಸರ್ಕಾರ ತರುವಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೇವೆ, ಸಂಘಟನೆನ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಸವಾಲಿದೆ. ನಮ್ಮ ಕಾರ್ಯಕರ್ತರ ಚುನಾವಣೆ,
ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸನೂ ಕೂಡ ನಾವು ಮಾಡ್ತೇವೆ. ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು, ಹಿಂದೆ ಮೇಕೆದಾಟು ಯೋಜನೆಯಲ್ಲಿ ಚಾಲನೆ ಮಾಡಿದ್ರು. ಜೊತೆಗೆ ಈಗ ತಮಿಳುನಾಡಲ್ಲಿ ವಿಜಯ್ ಕೂಡ ಸ್ನೇಹಿತರು ಗೆದ್ದಾಗ ವಿಶ್ ಮಾಡಿದ್ರು. ಸೊ ಅದೇ ವಿಜಯ್ ಹೋಗ್ಬಿಟ್ಟು ಮತ್ತೆ ಅದನ್ನ ಏನ್ ಡ್ಯಾಮ್ ಕಟ್ಟಬಾರ್ದು ಅಂತ ಆರೋಪಗಳನ್ನ ಮಾಡ್ತಾರೆ. ಪಾದಯಾತ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಮಾಡ್ತಕ್ಕಂಥದ್ದು ಭಾಳ ಸುಲಭ. ಇವ್ರ ಸರ್ಕಾರ ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳು ಆಗಿದೆ ಈಗ ಆಲ್ರೆಡಿ. DMK ಸರ್ಕಾರ ಇವರ ಮಿತ್ರ ಪಕ್ಷವೇ ಅಲ್ಲಿ ಆಡಳಿತದಲ್ಲಿ ಇದ್ದಿತ್ತು. ಆವಾಗಲೇ ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮುಂದೇನಾಗುತ್ತೆ ಕಾದ್ ನೋಡೋಣ. ಸರ್, ಈಗ ಸಿದ್ದರಾಮಯ್ಯ ಸರ್ಕಾರದಾಗ 40% ಕಮಿಷನ್ ಆರೋಪ ಇತ್ತು. ಡಿ ಕೆ ಶಿವಕುಮಾರ್ ಮೇಲೆ ಸರಿ ಹೋಗುತ್ತಾ ಹೇಗೆ? ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಡಿ ಕೆ ಶಿವಕುಮಾರ್ ಅವ್ರು ಏನು ಅಂತೇಳಿ ಕಳೆದ 3 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಮಾತನಾಡ್ತಾ ಇದ್ದಾನೆ. ಹಾಗಾಗಿ ಈಗ ಏನೋ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ಒಳ್ಳೆ ಆಡಳಿತ ನೀಡಲಿ ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಯತ್ನಾಳ್ ಅವರು ಏನು ಡಿ ಕೆ ಮುಖ್ಯಮಂತ್ರಿ ಆದಷ್ಟೇ ಮೊದಲನೇ ಕರೆ ಹೋಗಿರೋದೇ ರಾಜ್ಯಾಧ್ಯಕ್ಷರಿಂದ ಬಿಜೆಪಿ, ಇದು ಅವರು ಖುಷಿ ತರುವಂಥ ವಿಚಾರ. ನೋಡ್ರಿ ಪಾಪ, ನೀವು ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ರೆ ತಿಂದಿದ್ದು ಅರಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ಹೇಳದೇ ಇದ್ರೆ ಮೀಡಿಯಾದಲ್ಲಿ ಪ್ರಚಾರ ಸಿಗೋದಿಲ್ಲ. ಕೆಲವ್ರಿಗೆ ವಿಜೇಂದ್ರ ಹೆಸರು ತೆಗೆದುಕೊಳ್ಳದೆ ಹೋದರೆ ರಾಜಕೀಯವಾಗಿ ಕಳೆದು ಹೋಗ್ತಾರೆ. ಹಾಗಾಗಿ ಕೆಲವರು ಬೇರೆ ಬೇರೆ ಮುಖಂಡರು ನನ್ನ ಹೆಸರನ್ನು ತೆಗೆದುಕೊಳ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ಸಂಘಟನೆನ ಬಲಪಡಿಸ್ಕೊಂಡು ಮುಂದೆ ಯಾವ ರೀತಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರಬೇಕು ಆ ನಿಟ್ಟನ್ನು ಕಾರ್ಯತಂತ್ರ ರೂಪಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಸೋಲದವ್ರಿಗೆ ರಾಜ್ಯಸಭೆಗೆ ಮಾತನಾಡ್ತೀರಪ್ಪ ಅದೆಲ್ಲೋ. ಅಭಿಮಾನಿಗಳಿಗಾಗಲೇ ಮಂಡ್ಯದಲ್ಲಿ ಹೇಳಿದ್ದಾರೆ ಸರ್. ರಾಜ್ಯಸಭೆ ನಮಗಿರ್ತಕ್ಕಂಥದ್ದು ಒಂದೇ ಸ್ಥಾನ, ಒಂದೇ ಅವಕಾಶ ನಮಗಿರುವಂಥದ್ದು. ರಾಜ್ಯಸಭೆಗೆ ನಮ್ಮ ರಾಜ್ಯದ ದೃಷ್ಟಿಯಿಂದ ಯಾರನ್ನು ಕಳಿಸಿದ್ರೆ ಲಾಭ ಆಗ್ತದೆ, ಇದು ಕೇಂದ್ರದ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡುವಂಥದ್ದಲ್ಲ. ಮತ್ತೊಂದು ಕಡೆ ಜೆಡಿಎಸ್ ಬೇಡಿಕೆ ಇದೆ, ದೇವೇಗೌಡರು ಮತ್ತೊಬ್ಬರು ಮಾಡಿ. ನಮ್ಮ ಮುಂದೆ ಅದು ಯಾವುದೂ ಪ್ರಸ್ತಾಪ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ರಾಜ್ಯಸಭೆಗೆ ಯಾರನ್ನ ಕಳಿಸ್ಬೇಕು ಇದು ನಮ್ಮ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಜಿಯವರು ಅವ್ರು ಕೂತು ತೀರ್ಮಾನ ಮಾಡ್ತಾರೆ. ನಮ್ದು ಅದರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಸವಾಲುಗಳು ಇರಬೇಕು. ಸವಾಲುಗಳಿದ್ದಾಗ ನಾವು ಹೇಗೆ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ನಾನು ಇಷ್ಟೇ ಹೇಳ್ತೇನೆ, ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಆದರೆ ಯಾವುದೇ ಸವಾಲುಗಳು ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರ ನಮಗೆ ಶಕ್ತಿ, ನಮ್ಮ ಸಂಘಟನೆ ನಮಗೆ ಶಕ್ತಿ. ಅದರ ಆಧಾರದ ಮೇಲೆ ಇದನ್ನು ಹೇಗೆ ಎದುರಿಸ್ಬೇಕು, ಹೇಗೆ ಮಣಿಸ್ಬೇಕು, ಹೇಗೆ ಪಳಗಿಸ್ಬೇಕು ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಬರೋದ್ರಿಂದಲೇ ಅದನ್ನು ನಾವು ಮಾಡ್ತೇವೆ.